ಎಲ್ಲರಿಗೂ ಅಮರನಾಥ್ ಯಾತ್ರೆಗೆ ಎಲ್ಲರಿಗೂ ಸುಸ್ವಾಗತ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋಗಿದೆ. ಮೊನ್ನೆ ಏಪ್ರಿಲ್ 15ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಯಾವ ಊರಲ್ಲಿ ಇರ್ತೀರ ಆ ಊರಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಮರನಾಥ್ ಸೈನ್ ಬೋರ್ಡ್ ಕಡೆಯಿಂದ ಪರ್ಮಿಷನ್ ಕೊಟ್ಟಿರ್ತಾರೆ. ಆ ಕೊಟ್ಟಿರುವಂಥ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಅಲ್ಲ, ಹೆಲ್ತ್ ಮೆಡಿಕಲ್ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೇಕಾಗ್ತದೆ. ಸೊ ನೀವು ಮೆಡಿಕಲ್ ಮಾಡ್ಸೋಕೆ ಹೋಗೋ ಮುಂಚೆ ಒಂದು ಪಾಸ್ಪೋರ್ಟ್ ಫೋಟೋ ಒಂದು 7ರಿಂದ 8 ಮತ್ತು ಆಧಾರ್ ಕಾರ್ಡು ಇವೆಲ್ಲ ತಗೊಂಡೋಗಿ ಹೆಲ್ತ್ ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇರೋಂಥ ನಿಯರೆಸ್ಟಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್, ನೀವು 2 ಬ್ಯಾಂಕಿಗೆ ಅಮರನಾಥ್ ಸೈನ್ ಬೋರ್ಡ್ ಕಡೆಯಿಂದ ಕೊಟ್ಟಿರ್ತಾರೆ ಪರ್ಮಿಷನ್ನ. ಅಲ್ಲಿ ಹೋಗಿ ನೀವು ಡಾಕ್ಟ್ರು ಕೊಟ್ಟಿರುವಂಥ ಸರ್ಟಿಫಿಕೇಟನ್ನು ಅವ್ರಿಗೆ ಸಬ್ಜೆಕ್ಟ್ ಮಾಡಿದರೆ ಅವ್ರೊಂದು ಫಾರಮ್ ಕೊಡ್ತಾರೆ. ಅದನ್ನು ಫಿಲಪ್ ಮಾಡಿ, ಮತ್ತು ಅದರಲ್ಲಿ ಏನಿರ್ತದೆ ಫಾರಮಲ್ಲಿ ಅಂದರೆ ನಿಮ್ಮದು ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರು ಇವೆಲ್ಲ ಫಿಲಪ್ ಮಾಡಿ, ನೀವು ಯಾವ ರೂಟಲ್ಲಿ ಹೋಗ್ತೀರಾ, ಎಷ್ಟನೇ ಡೇಟಿಗೆ ಹೋಗ್ತಾ ಇದ್ದೀರಾ ಅದೆಲ್ಲ ಮೆನ್ಷನ್ ಮಾಡಿಬಿಟ್ಟು ಒಂದು ಸ್ಲಿಪ್ ಕೊಡ್ತಾರೆ. 200 ರೂಪಾಯಿ ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ. ಕಟ್ಟಿದ್ಮೇಲೆ ನೀವು ಅವರು ಯಾತ್ರಾ ಪರ್ಮಿಟ್ ನಿಮಗೆ 3 ಕಾಪಿ ರೆಡಿ ಮಾಡಿಕೊಡ್ತಾರೆ. ಸೊ ನೀವು ಬ್ಯಾಂಕ್ ಹೋಗ್ಬೇಕಾದ್ರು ಆಧಾರ್ ಕಾರ್ಡ್ ತಗೊಂಡೋಗಿ ಆ 3 ಕಾಪಿ ತಗೊಂಡು ನೀವು ಅಮರನಾಥ್ ಯಾತ್ರೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಅಲ್ಲಿ ಹೋದ್ಮೇಲೆ ನೀವು ಪೆಲ್ಗಾಮ್ಗೆ ಹೋಗ್ತಿರೋ, ಬಾಲ್ತಾಲ್ ಮುಖಾಂತರ ಹೋಗ್ತಿರೋ, ಅಲ್ಲಿ ಹೋಗ್ತಿದ್ದಂಗೆ ಬೇಸ್ ಕ್ಯಾಂಪ್ ಇರ್ತದೆ. ಅಲ್ಲಿ ಅದು ಏನು ಕೊಟ್ಟಿರ್ತಾರೆ ಬ್ಯಾಂಕ್ನಲ್ಲಿ 3 ಫಾರಮ್ಗಳನ್ನ ಒಂದಿನಲ್ಲಿ ಕೊಟ್ಟು RFD ಕಾರ್ಡ್ ಮಾಡಿಸ್ಕೊಳ್ಳಿ, ಐಡೆಂಟಿ ಕಾರ್ಡು ಹಾಕೊಂಡು ಹೋಗ್ಬೇಕಾಗ್ತದೆ. ಅದು ಕಂಪಲ್ಸರಿ ಬೇಕೇ ಬೇಕು. ನೀವು ಕಾಶ್ಮೀರ್ಗೆ ಹೋಗ್ತಿದ್ದಂಗೆ ಮಾಡ್ಬೇಕಾದ್ರೆ ಮೊದಲನೇ ಕೆಲಸನೇ ಅದು RFD ಕಾರ್ಡ್ ತಗೋಬೇಕಾಗ್ತದೆ. 2ನೇದು ಬಂದು ನೀವು ಸಿಮ್ ಕಾರ್ಡ್ ತೊಗೋಬೇಕು. ಸೊ ನಮ್ಮ ಸಿಮ್ ಕಾರ್ಡಲ್ಲಿ ವರ್ಕ್ ಆಗೋಲ್ಲ. ನೀವು ಅಲ್ಲಿ ಹೋಗ್ತಿದ್ದಂಗೆ 450 ರೂಪಾಯಿ ಕೊಟ್ಬಿಟ್ಟು BSNL ಸಿಮ್ ಕಾರ್ಡ್ ಪರ್ಚೇಸ್ ಮಾಡ್ಕೊಳ್ಳಿ. ಸಿಮ್ ಕಾರ್ಡ್ ತೊಗೋಬೇಕು ಅಂತ ಅಂದರೆ ಅಲ್ಲಿ ಆಧಾರ್ ಕಾರ್ಡು ಕೇಳಲ್ಲ ಅವರು, ಅವರಿಗೆ ವೋಟ್ ಲಿಸ್ಟ್ ಬೇಕು. ಒಂದು ವೋಟ್ ಲಿಸ್ಟ್ ಕ್ಯಾರಿ ಮಾಡಿ ನೀವು ಹೋಗ್ಬೇಕಾದ್ರೆ. ಆಧಾರ್ ಕಾರ್ಡಲ್ಲಿ ಸಿಮ್ ಕಾರ್ಡ್ ಕೊಡಲ್ಲ. ಸೊ ಸಿಮ್ ಬಂದು ನೀವು BSNL ತಗೊಳ್ಳಿ. ಏಕೆಂದರೆ ಮೇಲೆ ದೇವಸ್ಥಾನ ಹತ್ರ BSNL ಬಿಟ್ಟರೆ ಬೇರೆ ಯಾವುದು ಸಹ ವರ್ಕ್ ಆಗಲ್ಲ. ಮತ್ತು ಯಾರ್ಯಾರು ಕರ್ನಾಟಕದಿಂದ ಸ್ಟಾರ್ಟ್ ಮಾಡ್ತೀರಾ, ಟ್ರೈನ್ ಮುಖಾಂತರ ಹೋಗ್ತಿರೋ ಅಥವಾ ಪ್ಲೈನ್ ಮುಖಾಂತರ ಹೋಗ್ತಿರೋ, 1 ದಿನ ಎಕ್ಸ್ಟ್ರಾ ತಗೊಂಡು ನೀವು ಹೋಗ್ಬೇಕಾಗ್ತದೆ. ಏಕೆಂದರೆ ಈಗ ಉದಾಹರಣೆಗೆ 5ನೇ ತಾರೀಕಿಗೆ ನಿಮ್ಗೆ ಯಾತ್ರಾ ಪರ್ಮಿಟ್ ಕೊಟ್ಟಿದ್ದಾರೆ. ನೀವು 5ನೇ ತಾರೀಕಲ್ಲಿ ಹೋಗಿ ರೀಚ್ ಆದರೆ ಅದು ಆಗಲ್ಲ. ಆ ಥರ 4ನೇ ತಾರೀಕು ನೀವು ರೀಚ್ ಆಗಬೇಕಾಗ್ತದೆ ಎಲ್ಲಿ, ಕಾಶ್ಮೀರಕ್ಕೆ. ಸೊ 1 ದಿನ ಎಕ್ಸ್ಟ್ರಾ ತಗೊಳ್ಳಿ. ಏಕೆಂದರೆ ಹೋಗ್ಬೇಕಾದ್ರೆ ಬಸ್ ಲೇಟ್ ಆಗ್ಬೋದು, ಏನೋ ಒಂದು ಇದಾಗ್ಬೋದು. 1 ದಿನ ಎಕ್ಸ್ಟ್ರಾ ತಗೊಂಡು ನೀವು ಫ್ಲೈಟನ್ನ ಬುಕ್ ಮಾಡ್ಕೊಳ್ಳಿ. ಅಥವಾ ನೀವು ಟ್ರೈನ್ ಮುಖಾಂತರ ಹೋಗೋರಿದ್ರೆ ಯಾತ್ರೆಲ್ಲಾರು ಹೋಗ್ತೀರಾ ಓಕೆ, 1 ದಿನ ಎಕ್ಸ್ಟ್ರಾ ತಗೊಳ್ಳಿ. 1 ದಿನ ಸ್ಟೇ ಮಾಡಿ ಬಾಲ್ತಾಲಲ್ಲಿ, ಸೋನುಮಾರ್ಗಿದ ಪಕ್ಕದಲ್ಲಿ ಅಲ್ಲಾರು ಸ್ಟೇ ಮಾಡ್ಬೋದು. ಮುಂದೆ ಅಲ್ಲೂ ಸಹ ರೂಮ್ಗಳು ಸಿಗ್ತದೆ. ರೂಮ್ ಬಂದು 300 ರೂಪೀಸ್ ಪರ್ ಹೆಡ್ ತಗೊಳ್ತಾರೆ. ಮತ್ತು ಇದು ಹೆಲಿಕಾಪ್ಟರ್ ಮುಖಾಂತರ ಹೋಗೋರು ನೀವು ಸೋನುಮಾರ್ಗ್ ಆಗ್ತಿದ್ದಂಗೆ ನೆಕ್ಸ್ಟ್ ಬಾಲ್ತಾಲ್ ಅಂತ ಬರ್ತದೆ, ಅಲ್ಲಿ ಇಳ್ಕೋಬೇಕು. ಮುಂದಕ್ಕೆ ಹೋಗಿ ಬೇಸ್ ಕ್ಯಾಂಪ್ ಹೋಗೋದು ಅವಶ್ಯಕತೆ ಇಲ್ಲ. ಅದು ಕುದುರೆ ಮೇಲೆ ನಡ್ಕೊಂಡು ಹೋಗೋರಿಗೆ ಮಾತ್ರ. ನೀವು ಬಾಲ್ತಾಲಿನ ಮುಂದೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಂಗಿಲ್ಲ. ಹೆಲಿಕಾಪ್ಟರ್ ಹೋಗೋರು ಏನಿದ್ದಾರೆ ಮುಂಚೆನೇ ಇಳ್ಕೊಳ್ಳಿ. ಬಾಲ್ತಾಲಲ್ಲಿ ಹೆಲಿಪ್ಯಾಡ್ ಇದೆ. ಸೋನುಮಾರ್ಗ್ ಆಗ್ತಿದ್ದಂಗೆ ಒಂದು 4-5 ಕಿಲೋಮೀಟರ್ ಆಗ್ತಿದ್ದಂಗೆ ಹೆಲಿಪ್ಯಾಡ್ ಸಿಗ್ತದೆ. ಹೆಲಿಕಾಪ್ಟರ್ಲ್ಲಿ ಹೋಗೋರು ನೀವು ಅಲ್ಲಿ ಇಳ್ಕೊಳ್ಳಿ. ಮತ್ತು ನಡ್ಕೊಂಡು ಹೋಗೋರು, ಕುದುರೆಯಲ್ಲಿ ಹೋಗೋರು ಅಲ್ಲಿಂದ ಇನ್ನೊಂದು 3-4 ಕಿಲೋಮೀಟ್ರು ಬಾಲ್ತಾಲ್ ಬೇಸ್ ಕ್ಯಾಂಪ್ ಇದೆ, ಅಲ್ಲಿ ಇಳ್ಕೊಳ್ಳಿ. ಸೊ ಹೋದ ತಕ್ಷಣ ನೀವು ಮಾಡ್ಬೇಕಾದ್ರೆ ಕೆಲಸ ಇಷ್ಟೇ, RFD ಕಾರ್ಡ್ ಕಂಪಲ್ಸರಿ. ಮತ್ತು ನೀವು ಫ್ಲೈಟಲ್ಲಿ ಹೋಗ್ತೀರಾ, ಶ್ರೀನಗರ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊತೀರ. ಶ್ರೀನಗರ ಬಸ್ ಸ್ಟ್ಯಾಂಡಿಂದ JKRTC ಬಸ್ಗಳು ಹೋಗ್ತವೆ. ಬಾಲ್ತಾಲ್ಗೆ ಹೋಗ್ತದೆ, ಪೆಹಲ್ಗಾಮ್ಗೂ ಸಹ ಹೋಗ್ತದೆ. ಅದು 10 ಗಂಟೆ ಲಾಸ್ಟ್ ಬಸ್ ಇದೆ. ಮಾರ್ನಿಂಗ್ 10 ಗಂಟೆ ಮೇಲೆ ಬಸ್ ಸಿಗಲ್ಲ ನಿಮಗೆ. ಬೆಳಿಗ್ಗೆ ನೀವು 5 ಗಂಟೆಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ ಬುಕ್ಕಿಂಗ್ ಮಾಡಿಸ್ಕೋಬೇಕಾಗ್ತದೆ. ಆನ್ಲೈನ್ ಬುಕ್ಕಿಂಗ್ ಇಲ್ಲ. ಅದಕ್ಕೆ ಬೇಗನೆ ಬೆಳಿಗ್ಗೆ ಶ್ರೀನಗರ ಬಸ್ ಸ್ಟ್ಯಾಂಡಲ್ಲಿ ಮಾರ್ನಿಂಗ್ 5 ಗಂಟೆ ನೀವು ರೆಡಿ ಇರಬೇಕು. 10 ಗಂಟೆ ಮೇಲೆ ಯಾವುದೇ ಥರ ಗೌರ್ಮೆಂಟ್ ಬಸ್ಸು ಹೋಗಲ್ಲ. ಸೊ ಅದ್ರ ನಂತರ ಹೋಗೋ ಗಾಡಿ ಕ್ಯಾಬ್ಗಳು ಹೋಗ್ತದೆ ಅಷ್ಟೇ. ಕ್ಯಾಬಲ್ಲಿ ಫಾರ್ ಹೆಡ್ 1200, 1300 ಹಿಂಗೆಲ್ಲ ತಗೊಳ್ತಾರೆ. ಬಸ್ಸಲ್ಲಿ ಆರ್ಡಿನರಿ ಬಸ್ ಬಂದು ಒಂದು 300 ರೂಪಾಯಿ ಇದೆ. ಓಲೋ AC ಬಸ್ ಬಂದು 600 ರೂಪಾಯಿ ಇದೆ. 2 ರೂಟ್ಗೆ ಸಹ ಬಸ್ ಇದೆ, ಆದರೆ 10 ಗಂಟೆ ಮೇಲೆ ಹೋಗಲ್ಲ. ಬಟ್ ಕ್ಯಾಬ್ಗಳೆಲ್ಲ ನಿಮ್ಗೆ ಯಾವಾಗ ಬೇಕಾದ್ರೆ ಸಿಗ್ತಾನೆ ಇರ್ತವೆ.
ಅದ್ರದ್ದೇನು ತೊಂದರೆ ಇಲ್ಲ. ಸೊ ಈಗ ಬಾಲ್ದಲ್ಲಿ ನೀವು ಬೆಳಿಗ್ಗೆ 5 ಗಂಟೆ ಸ್ಟಾರ್ಟ್ ಮಾಡಿದರೆ ದೇವಸ್ಥಾನ ಹತ್ರ ಸಾಯಂಕಾಲ ಒಂದು 7 ಗಂಟೆ ತಲುಪ್ತೀರ. ಪೇಲ್ಗಾಮ್ ಮುಖಾಂತರ ಹೋದರೆ ತುಂಬ ಟೈಮ್ ತಗೊಳ್ತದೆ. 2 ದಿನನೂ ಆಗ್ಬೋದು, 2.5 ಆಗ್ಬೋದು, 3 ದಿನನೂ ಆಗ್ಬೋದು. ತುಂಬ ಅದು ಲಾಂಗ್ ಇದೆ ಪೇಲ್ಗಾಮ್. ಸೊ ಬಾಲ್ದಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ರೋಡ್ಗಳು ಭಾಳ ಟಫ್ ಆಗಿದೆ. ಸ್ವಲ್ಪ ಕಷ್ಟವಾದ ರೋಡ್ ಇದೆ, ಅಷ್ಟಾಗಿ ರೋಡ್ ಏನು ಚೆನ್ನಾಗಿಲ್ಲ ಅದು. ಸೊ ಪೇಲ್ಗಾಮ್ ಮುಖಾಂತರ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಸೊ ಅಲ್ಲಿ ಟೈಮ್ ತಗೊಳ್ತದೆ. ಮತ್ತೆ ಬೇರೆ ಏನೇನು ತಗೋಬೇಕು, ನಾನು ಹಳೆ ವಿಡಿಯೋಗಳೆಲ್ಲ ಹಾಕಿದ್ದೀನಿ, ಗೊತ್ತೇ ಇದೆಯಲ್ಲ. ಶೂಸು, ಛತ್ರಿ, ರೈನ್ ಕೋಟ್ ಕಂಪಲ್ಸರಿ ಇರಲೇಬೇಕು. ಮಳೆ ಬಂದರೆ ಕಷ್ಟ ಆಗ್ತದೆ ಯಾರಿಗೆ ನಡ್ಕೊಂಡು ಹೋಗೋರಿಗೆ. ರೈನ್ ಕೋಟ್ ಬೇಕೇ ಬೇಕು. ಮತ್ತು ಬ್ಯಾಗಲ್ಲಿ ನೀರಿನ ಬಾಟ್ಲಿ ಮತ್ತು ಏನಾರ ಸೈಡ್ಸ್ ನಿಮ್ಗೆ ಏನಾರ ಡ್ರೈ ಫ್ರೂಟ್ ಏನಾರ ಸ್ವಲ್ಪ ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ಮತ್ತು ಸದ್ಯಕ್ಕೆ